2013 ನಾನು ಎಲೆಕ್ಷನ್ಸ್ ಹೋದೆ. ಬಹುಶಃ ನಾನು ಗೆದ್ದಿದ್ದಿದ್ರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. 2018 ಕೂಡ ನಮ್ಮ ಪಕ್ಷ 19 ಸೀಟ್ ಗೆದ್ದಿತ್ತು. ಕೋalition ಮಾಡಿದಾಗ ಬೇರೆ ಪಕ್ಷದ ಜೊತೆ ನಾವು ಸೇರ್ಕೊಂಡು ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರು. ಅವತ್ತು ನನ್ನನ್ನು ಮಾಡ್ಬೋದು, ಏನೋ ಆಗುತ್ತೆ ಅಂತ ವಿಶ್ವಾಸ ಇತ್ತು. ಕಡೆಗೆ ಯಾವುದೋ ಕಾರಣಕ್ಕೆ ಪಾಲಿಟಿಕ್ಸ್ 2018 ಉಪಮುಖ್ಯಮಂತ್ರಿ ಆಗಬೇಕು ಅಂತ ತೀರ್ಮಾನ ಮಾಡಿದ್ರು. ಅದು ಆ ಸಂದರ್ಭದಲ್ಲಿ ಕೂಡ 2013 ನಾನು ಎಲೆಕ್ಷನ್ಸ್ ಹೋದೆ. ಬಹುಶಃ ನಾನು ಗೆದ್ದಿದ್ದಿದ್ರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಆದರೆ ನಮ್ಮ ಅದೃಷ್ಟನೋ ಹಣೆ ಬರೋನೋ ಏನು ಹೇಳ್ತಿರೋ ಗೊತ್ತಿಲ್ಲ. ಆಗ ನಾನು ಸೋತದ ಕಾರಣಕ್ಕಾಗಿ ಅವರಾದರು. ಆಮೇಲೆ 2018 ಕೂಡ ನಮ್ಮ ಪಕ್ಷ 19 ಸೀಟ್ ಗೆದ್ದಿತ್ತು. ಕೋalition ಮಾಡಿದಾಗ ಬೇರೆ ಪಕ್ಷದ ಜೊತೆ ನಾವು ಸೇರ್ಕೊಂಡು ಅವ್ರು ಬರೀ 30 ಸೀಟ್ ಏನೋ ಇತ್ತು. ಆದರೂ ಕಾರಣಾಂತರದಿಂದ ಅವಾಗ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರು. ಅವತ್ತು ನನ್ನನ್ನು ಮಾಡ್ಬೋದಿತ್ತು, ಆದರೆ ಯಾವುದೋ ಕಾರಣಕ್ಕಾಗಿ ಅವ್ರು ಮಾಡಿದ್ರು. ಎರಡನೇ ಸರಿನೂ ಮಿಸ್ ಆಯಿತು. ಮತ್ತು ಈ ಬಾರಿ ಪ್ರಯತ್ನ ಮಾಡಿದೆ. ಈ ಬಾರಿನೂ ಆಗುತ್ತೆ ಅಂತ ವಿಶ್ವಾಸ ಇತ್ತು. ಕಡೆಗೆ ಯಾವುದೋ ಕಾರಣಕ್ಕೆ ಪಾಲಿಟಿಕ್ಸ್ ಗೊತ್ತಲ್ಲ, ಪಾಲಿಟಿಕ್ಸು ಬೇರೆ ಥರ ಅಲ್ಲ, ಅದು ತೀರ್ಮಾನಗಳು ಹೇಗೂ ಆಗುತ್ತೆ. ಸೊ ಹಾಗಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಜವಾಬ್ದಾರಿ ಸ್ಥಾನ. ಹೆಂಗಂದ್ರೆ ಹಂಗೆ ನಡ್ಕೊಳ್ಳೋಕ್ಕಿಲ್ಲ ನಾವು. ರಾಜ್ಯದ ಜನ ನಮ್ಮನ್ನು ಗಮನಿಸ್ತಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಕೊಲೀಗ್ಸಿಗೆಲ್ಲ, ನೋಡಪ್ಪ ನಮ್ಮನ್ನು ಜನ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಹಾಕ್ಕೊಂಡು ನೋಡ್ತಿರ್ತಾರೆ, ಹುಷಾರಾಗಿರ್ಬೇಕು ನೀವು. ಆ ರೀತಿ ಇವತ್ತು ಭಾಳ ರೆಸ್ಪಾನ್ಸಿಬಲ್ ಇರ್ತಕ್ಕಂಥ ಜಾಗ. ನನ್ನ ಪ್ರಯತ್ನ ನಾನು ಖಂಡಿತವಾಗಿ ಮಾಡ್ತೇನೆ. ಮತ್ತು ನಿಮಗೆಲ್ರಿಗೂ ಕೂಡ ಯಾವುದೇ ರೀತಿ ಒಂದು ಬರದಾಗೆ ಸರ್ಕಾರದಲ್ಲಿ ನಾನು ಕೂಡ ನಡ್ಕೊಳ್ತೀನಿ. ಜೊತೆಗೆ ನಿಮ್ಮ ಶ್ರೇಯಸ್ಸು, ಸಂಸ್ಥೆಯ ಶ್ರೇಯಸ್ಸು ನನಗೆ ಭಾಳ ಮುಖ್ಯ. ಒಂದು ಹಂತದಲ್ಲಿ ನಾನು ನಮ್ಮ ಹೈಕಮಾಂಡ್ ಅವ್ರಿಗೆ ಹೇಳಿದೆ, ನನಗೆ ಸಾಕು ಮಾಡಿಬಿಡಿ, ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.